ತಂದೆ ಕ್ಷುದಿರಾಮ ಚಟ್ಟೋಪಾಧ್ಯಾಯ. ಆತನು ಏನು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ನೋಡೋದಕ್ಕೆ ಹೊರಗಿನಿಂದ ಸಾಮಾನ್ಯ ವ್ಯಕ್ತಿ, ಒಬ್ಬ ಬಡ ಬ್ರಾಹ್ಮಣ, ಸಂಪತ್ತಿರ್ಲಿಲ್ಲ. ಆದ್ರೆ ಎಷ್ಟು ಚಾರಿತ್ರ್ಯ ಸಂಪನ್ನನಾಗಿದ್ದ ಅಂತ ಹೇಳಿದ್ರೆ, ಆತ ಆ ಹಳ್ಳಿಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಈ ಅರಳಿ ಕಟ್ಟೆ ಮೇಲೆಲ್ಲ ಹರಟೆ ಹೊಡೆದು ಕೂತಿರ್ತಾ ಇದ್ರಂತಲ್ಲ ಎಷ್ಟೋ ಜನ, ಅಂಥವ್ರು ಕೂಡ ಎದ್ದು ನಿಂತ್ಕೊಳ್ತಾ ಇದ್ರಂತೆ ಹೋಗೋ ತನಕ. ಅಷ್ಟು ಗೌರವವನ್ನ ಆ ಥರ ಒಂದು ಚಾರಿತ್ರ್ಯ ಸಂಪನ್ನನಾಗಿದ್ದ. ಮುಖ್ಯವಾದ ಅವನ ಜೀವನ ಒಂದೇ ಘಟನೆ ನೆನಪು ಮಾಡ್ಕೊಳ್ಳೋದಾದ್ರೆ ಏನು, ರಾಮಕೃಷ್ಣ ಹುಟ್ಟೋದಕ್ಕೆ ಮುಂಚೆ ಅವತಾರ ಪುರುಷ ಹುಟ್ಟು ಬರ್ಬೇಕಿದ್ರೆ ಸಾಮಾನ್ಯರ ಮನೇಲಿ ಹುಟ್ಟು ಬರಕ್ಕಾಗುತ್ತೇನೋ, ಯಾವ ರೀತಿ ಇದ್ದ ಅವನು ಕ್ಷುದಿರಾಮ. ಚಂದ್ರಮಣಿ ಕೂಡ ಸರಳ ಮಹಿಳೆ, ಆಕೆ ಭಕ್ತಿವಂತ. ಕೇಳ್ತಾನೆ, ಇದೆಲ್ಲ ಹೆಚ್ಚು ವಿವರಿಸೋಕೆ ಹೋಗೋದಿಲ್ಲ, ಓದಿರ್ತೀರ ನೀವು. ಮುಂಚೆ ಇದ್ದ ಊರು ಯಾವುದು, ಬೇರೆ ಗ್ರಾಮದಲ್ಲಿ ಆ ಜಮೀನ್ದಾರನಿಗೆ ಯಾರೋ ಮೇಲೆ ಕೋಪ ಬಂತು, ಸುಳ್ಳು ಸಾಕ್ಷಿ ಹೇಳ್ಬೇಕಿದ್ರೆ ಇವನು ಸಮಾಜದಲ್ಲಿ ಒಳ್ಳೆ ಹೆಸರಿದೆ ಕ್ಷುದಿರಾಮನಂತ ಹೇಳ್ತಾನೆ. ಗೊತ್ತು ಕ್ಷುದಿರಾಮನಿಗೆ, ಯಾಕೆ ಇವನಿಗೆ ನಿರಾಕರಿಸಿದ್ರೆ ಅವನು ಬಹಳ ದುಷ್ಟ ಇದ್ದ ವ್ಯಕ್ತಿ. ಅವನು ಯಾರಿಗೆ ಅವ್ರನ್ನ ಎದುರಾಕೊಂಡ್ರು ಅವ್ರ ಆಸ್ತಿಗಳನ್ನೆಲ್ಲ ಏನೋ ಮಾಡಿ ಇವನು ಲಪ್ಟಾಯಿಸ್ಬಿಡ್ತಾ ಇದ್ದ, ಇವ್ರ ಮೇಲೆ ಸುಳ್ಳು ಕೇಸ್ ಹಾಕ್ತಾ ಇದ್ದ. ಆ ರೀತಿ ಒಬ್ಬ ವ್ಯಕ್ತಿಗೆ ಮಾಡಿ ಅದಕ್ಕೆ ಸಾಕ್ಷಿಗೋಸ್ಕರ ಕ್ಷುದಿರಾಮನನ್ನು ಕೇಳ್ದ. ಕ್ಷುದಿರಾಮ ಗೊತ್ತಿತ್ತು ತನಗೆ ಇನ್ನೇನ್ ಗತಿ ಆಗುತ್ತೆ, ಆದ್ರೂ ಕೂಡ ಅವನು ಸುಳ್ಳು ಹೇಳೋದಕ್ಕೆ ಒಪ್ಲಿಲ್ಲ. ಸತ್ಯಸಂಧನಾಗಿದ್ದ. ನಾನು ಹೇಳೋದಕ್ಕೆ ಸಾಧ್ಯ ಅಲ್ಲ ಸುಳ್ಳು, ಹಾಗಿದ್ರೆ ನಾನು ಏನ್ ಮಾಡ್ತೀನಿ ಗೊತ್ತು ತಾನೆ ಅಂತ ಹೇಳ್ದ. ಇವ್ರ ಮೇಲೇನೆ ಸುಳ್ಳು ಕೇಸ್ ಹಾಕ್ದ. ತಲೆ ತಲಾಂತರದಿಂದ ಬಂದಂತ ಇದ್ದ ಆಸ್ತಿ ಮನೆ ಎಲ್ಲದನ್ನ ಕಳ್ಕೊಂಡು ಮಕ್ಕಳ ಸಮೇತ ಹೆಂಡತಿ ಜೊತೆಗೆ ಬೀದಿ ಪಾಲಾದ. ಆದ್ರೂ ಕೂಡ ಅವನು ಸುಳ್ಳನ್ನ ಹೇಳಲಿಲ್ಲ, ಸತ್ಯಸಂಧನಾಗಿದ್ದ, ಶರಣಾಗಿದ್ದ ಭಗವಂತನಿಗೆ. ಕೆಲವೇ ಕ್ಷಣಗಳಲ್ಲಿ ಆಮೇಲೆ ಅವನ ಸ್ನೇಹಿತ ಬಂದ, ಕಾಮಾರ್ಪುರದಲ್ಲಿ ಮನೆ ಕೊಟ್ಟು ನೀನ್ ಇಲ್ಲಿ ಇರು ಅಂತ ಹೇಳಿ. ನೋಡಿ, ಭಗವಂತ ಹೀಗೆ ಯಾರು ಆ ದೃಢವಾಗಿ ಆದರ್ಶದಲ್ಲಿ ನೆಲೆಗೊಳ್ತಾರೋ ಸ್ವಲ್ಪ ಕಷ್ಟ ಅನುಭವಿಸ್ಬೇಕಾಗುತ್ತಿಲ್ಲ ಅಂತಲ್ಲ, ಆದ್ರೆ ಭಗವಂತ ಖಂಡಿತವಾಗಿ ಕೈ ಹಿಡಿದು ನಡೆಸ್ತಾನೆ.